Hi guys, in this video I am going to discuss about the modal verb should. We already discussed about modal verbs can, could, would, will, should, must, may, might. Now let us know about the modal verb should. See here, the word should is a modal verb in English used to express various meanings like giving suggestions to someone or giving advice to someone, ಎಕ್ಸ್ಪೆಕ್ಟೇಷನ್, ಆಬ್ಲಿಗೇಷನ್. ಈ ಶುಡ್ ಎನ್ನುವ ಕ್ರಿಯಾಪದವನ್ನು ವಿವಿಧ ಅರ್ಥಗಳನ್ನು ವ್ಯಕ್ತಪಡಿಸಲು ಬಳಸಲಾಗುತ್ತದೆ. ಮೀನ್ಸ್ ಗಿವಿಂಗ್ ಅಡ್ವೈಸ್ ಟು ಸಮ್ ಒನ್, ಯಾರಿಗಾದರೂ ಸಲಹೆ ನೀಡುವಾಗಲೂ ಸಹ ನಾವು ಶುಡ್ ಪದವನ್ನು ಯೂಸ್ ಮಾಡಬಹುದು. ಗಿವಿಂಗ್ ಸಜೆಷನ್ ಟು ಸಮ್ ಒನ್, ಯಾರಿಗಾದರೂ ಸೂಚನೆಯನ್ನು ನೀಡುವಾಗಲೂ ಸಹ ನಾವು ಶುಡ್ ಪದವನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ ಮೀನ್ಸ್ ನಿರೀಕ್ಷೆ, ಯಾರಿಂದಲಾದರೂ ನಿರೀಕ್ಷೆಯನ್ನು ಮಾಡುವಾಗಲೂ ಸಹ ನಾವು ಶುಡ್ ಪದವನ್ನು ಯೂಸ್ ಮಾಡಬಹುದು. ನೆಕ್ಸ್ಟ್ ಆಬ್ಲಿಗೇಷನ್. ಆಬ್ಲಿಗೇಷನ್ ಮೀನ್ಸ್ ನಿಯಮಾವಳಿ ಅಥವಾ ಕಟ್ಟುಪಾಡು. ಈ ರೀತಿ ನಿಯಮಾವಳಿ ಇದೆ ಅಂತ ಹೇಳುವ ಸಂದರ್ಭದಲ್ಲೂ ಕೂಡ ನಾವು ಶುಡ್ ಪದವನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್, should is a modal verb. So this modal verb is a type of auxiliary verb. ಇದು ಒಂದು ರೀತಿಯ auxiliary verb. Auxiliary means what? Auxiliary means helping verb. Helping verb ಅಂದ್ರೆ ಸಹಾಯಕ ಕ್ರಿಯಾಪದ. ಇದು ಯಾವುದೇ ಒಂದು ವಾಕ್ಯದಲ್ಲಿ ಸಹಾಯಕ ಕ್ರಿಯಾಪದವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಯಾವುದು? should. For example, see here, he should go early. In this sentence, go acts as a main verb. Here should acts as a helping verb or auxiliary verb. So these modal verbs always used with a main verb. ಇವು ಸಹಾಯಕ ಕ್ರಿಯಾಪದ ಏನಿದಾವಲ್ಲ ಯಾವಾಗ್ಲೂ ಮುಖ್ಯ ಕ್ರಿಯಾಪದಗಳೊಂದಿಗೆ ನಾವು ಯೂಸ್ ಮಾಡ್ತೀವಿ. ಸೊ ಯಾವುದೇ ಮಾಡಲ್ ವರ್ಬ್ ಆಗಿರ್ಬೋದು, ಶುಡ್ ಅಂತಾನೆ ಅಲ್ಲ. ಸೊ ದಿಸ್ ಹೆಲ್ಪಿಂಗ್ ವರ್ಬ್ ಆಲ್ವೇಸ್ ಯೂಸ್ಡ್ ವಿತ್ ಎ ಮೇನ್ ವರ್ಬ್. ಬಿಕಾಸ್ ಸೊ these auxiliary verb or modal verb or helping verb expresses something beyond a simple action. ಇದು ಸರಳ ಕ್ರಿಯಾಪದವನ್ನು ಮೀರಿದ ಕ್ರಿಯೆ ಬಗ್ಗೆ ವ್ಯಕ್ತಪಡಿಸುತ್ತದೆ ಅಥವಾ ಸೂಚಿಸುತ್ತದೆ. ಸಿ ಹಿಯರ್, ಇವಾಗ ಈ ಸೆಂಟೆನ್ಸ್ ಅಲ್ಲಿ ಶುಡ್ ಇಲ್ಲ ಅಂತ ಅನ್ಕೊಳ್ಳಿ, ರೈಟ್? ಐ ವಿಲ್ ರಿಮೂವ್ ದಿಸ್ ಶುಡ್. ಶುಡ್ ಇಲ್ಲ. ಸಿಂಪ್ಲಿ ಯು ಹ್ಯಾವ್ ಟು ಸೇ he goes early means ಅವನು ಬೇಗನೆ ಹೋಗುತ್ತಾನೆ. Now it became simple action. ಇದು ಸರಳ ಕ್ರಿಯೆಯನ್ನ ಸೂಚಿಸ್ತಾ ಇದೆ. ಅವನು ಬೇಗನೆ ಹೋಗುತ್ತಾನೆ. ನಾವು ಇನ್ನೊಬ್ಬರಿಗೆ ಸಲಹೆಯನ್ನ ಕೊಡಬೇಕಾಗಿದೆ, ಅವನು ಬೇಗನೆ ಹೋಗಲೇಬೇಕು ಅಥವಾ ಹೋಗಬೇಕು ಅಂತ. At that time we use helping verb. Here auxiliary verb or helping verb helps the main verb that expresses something beyond a simple action. ಸೊ ನಮಗೆ ಸರಳ ಕ್ರಿಯಾಪದಕ್ಕಿಂತಲೂ ಹೆಚ್ಚಿನದನ್ನ ಎಕ್ಸ್ಪ್ರೆಸ್ ಮಾಡಿ ಹೇಳಬೇಕಾಗಿದೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ಈ ಮಾಡಲ್ ವರ್ಬ್ಗಳನ್ನ ಯೂಸ್ ಮಾಡ್ತೀವಿ. ಸಿ ಹಿಯರ್, ನೆಕ್ಸ್ಟ್ ಸಜೆಷನ್. ದ ವರ್ಡ್ ಶುಡ್ ಈಸ್ ಯೂಸ್ಡ್ ಟು ಗಿವ್ ಸಜೆಷನ್ ಟು ಸಮ್ ಒನ್. ಶುಡ್ ಎನ್ನುವ ಪದವನ್ನು ನಾವು ಇನ್ನೊಬ್ಬರಿಗೆ ಸೂಚನೆಯನ್ನು ನೀಡುವಾಗಲೂ ಸಹ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಯು ಶುಡ್ ಚೇಂಜ್ ಯುವರ್ ಹ್ಯಾಬಿಟ್ಸ್. ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬೇಕು ಅಥವಾ ಕೊಳ್ಳಲೇಬೇಕು. ಇನ್ ದಿಸ್ ಸೆಂಟೆನ್ಸ್ ಚೇಂಜ್ ಆಕ್ಟ್ಸ್ ಆಸ್ ಎ ಮೇನ್ ವರ್ಬ್. ಇದು ಮೇನ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಯಾವುದು? ಚೇಂಜ್. ಹಿಯರ್ ಗೋ ಇಸ್ ದ ಮೇನ್ ವರ್ಬ್. ಶುಡ್ ಆಕ್ಟ್ಸ್ ಆಸ್ ಎ ಹೆಲ್ಪಿಂಗ್ ವರ್ಬ್. ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಶುಡ್ ಯೂಸ್ ಮಾಡದೇ ಇದ್ರೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್ ಸಿಂಪಲ್ ಆಕ್ಷನ್, ಸರಳ ಕ್ರಿಯಾಪದವಾಗುತ್ತೆ. ಫಾರ್ ಎಕ್ಸಾಂಪಲ್, ಯು ಚೇಂಜ್ ಯುವರ್ ಹ್ಯಾಬಿಟ್ಸ್. ಯು ಚೇಂಜ್ ಯುವರ್ ಹ್ಯಾಬಿಟ್ಸ್ ಮೀನ್ಸ್ ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುತ್ತೀರಾ. ಸೊ ಇಟ್ ವಿಲ್ ಬಿಕಮ್ ಸಿಂಪಲ್ ಆಕ್ಷನ್, ಸರಳ ಕ್ರಿಯಾಪದವಾಯಿತು. ಇಲ್ಲಿ ನಾವು ಯಾರಿಗೆ ಯಾವುದೇ ಸಜೆಷನ್ ಕೊಡ್ತಾ ಇಲ್ಲ. ಸಜೆಷನ್ ಅಥವಾ ಸೂಚನೆಯನ್ನು ಕೊಡಬೇಕಾದ ಸಂದರ್ಭದಲ್ಲಿ ವಿ ಶುಡ್ ಯೂಸ್ ದಿಸ್ ಮಾಡಲ್ ವರ್ಬ್ ಶುಡ್. ಯು ಶುಡ್ ಚೇಂಜ್ ಯುವರ್ ಹ್ಯಾಬಿಟ್ಸ್. ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬೇಕು. ಸೊ ಈ ರೀತಿಯಾಗಿ ಇದು ಸರಳ ಕ್ರಿಯಾಪದವನ್ನು ಮೀರಿದ ಕ್ರಿಯೆಯನ್ನ ವ್ಯಕ್ತಪಡಿಸುತ್ತೆ. ಯಾವುದು? ಶುಡ್, ಮಾಡಲ್ ವರ್ಬ್. ನೆಕ್ಸ್ಟ್, see here, so these sentence are in present tense. ಇವೆಲ್ಲ present tense ಅಲ್ಲಿ ಇದೆ. See the structure over here. He is the subject, should is the helping verb or auxiliary verb plus main verb. Subject plus should plus main verb. So this is the structure for present tense. So ಇದು ಕೂಡ present tense ಅಲ್ಲಿ ಇದೆ. You is the subject, should is the helping verb, change is the main verb. Subject plus should plus main verb. Next, modal verb should is used to express a
ಎಕ್ಸ್ಪೆಕ್ಟೇಷನ್ ಮೀನ್ಸ್ ನಿರೀಕ್ಷೆ, ಯಾರಿಂದಲಾದ್ರೂ ಏನನ್ನಾದ್ರೂ ನಿರೀಕ್ಷಿಸುವುದು. ಫಾರ್ ಎಕ್ಸಾಂಪಲ್, ಶಿ ಶುಡ್ ಅರೈವ್ ಆನ್ ಟೈಮ್, ಅವಳು ಸರಿಯಾದ ಸಮಯಕ್ಕೆ ಬರಬೇಕು ಅಥವಾ ಬರಲೇಬೇಕು. ಶಿ ಶುಡ್ ಅರೈವ್ ಆನ್ ಟೈಮ್. ಈ ಸೆಂಟೆನ್ಸ್ ಅಲ್ಲಿ ಯಾವುದು ಹಾಗಾದ್ರೆ ಮೇನ್ ವರ್ಬ್, ಮುಖ್ಯ ಕ್ರಿಯಾಪದ? ಅರೈವ್ ಇಸ್ ದ ಮೇನ್ ವರ್ಬ್. ಸೊ ಸಹಾಯಕ ಕ್ರಿಯಾಪದವಾಗಿ ನಾವು ಶುಡ್ ಯೂಸ್ ಮಾಡಿದೀವಿ. ಸಿ ಹಿಯರ್, ಈ ಸೆಂಟೆನ್ಸ್ ಅಲ್ಲಿ ಶುಡ್ ಇರದೆ ಹೋಗಿದ್ರೆ ಇಟ್ ವಿಲ್ ಬಿಕಮ್ ಸಿಂಪಲ್ ಆಕ್ಷನ್. ಶಿ ಅರೈವ್ಸ್ ಆನ್ ಟೈಮ್, ಅವಳು ಸರಿಯಾದ ಸಮಯಕ್ಕೆ ಬರುತ್ತಾಳೆ. ಸೊ ಇಟ್ ವಿಲ್ ಬಿಕಮ್ ಸಿಂಪಲ್ ಆಕ್ಷನ್. ನಮಗೆ ಅವರಿಂದ ಎಕ್ಸ್ಪೆಕ್ಟೇಷನ್ ಇದೆ, ಅವಳು ಈ ಸರಿಯಾದ ಸಮಯಕ್ಕೆ ಬರಲೇಬೇಕು ಅಂತ ಹೇಳುವ ಸಂದರ್ಭದಲ್ಲಿ ವಿ ಶುಡ್ ಯೂಸ್ ದಿಸ್ ಮಾಡೆಲ್ ವರ್ಬ್, ದಟ್ ಈಸ್ ಶುಡ್. ಶಿ ಶುಡ್ ಅರೈವ್ ಆನ್ ಟೈಮ್, ಅವಳು ಸರಿಯಾದ ಸಮಯಕ್ಕೆ ಬರಬೇಕು ಅಥವಾ ಬರಲೇಬೇಕು, ದಟ್ ಈಸ್ ಅವರ್ ಎಕ್ಸ್ಪೆಕ್ಟೇಷನ್. ಸೊ ಅಂತಹ ಸಂದರ್ಭದಲ್ಲಿ ನಾವು ಶುಡ್ ಯೂಸ್ ಮಾಡ್ತೀವಿ ಬಿಕಾಸ್ ಇಟ್ ಎಕ್ಸ್ಪ್ರೆಸಸ್ ಸಮಥಿಂಗ್ ಬಿಯಾಂಡ್ ಸಿಂಪಲ್ ಆಕ್ಷನ್. ನೆಕ್ಸ್ಟ್, obligation. So should is also used to express obligation. Obligation means ನಿಯಮಾವಳಿ. We should always wear a seat belt. ನಾವು ಯಾವಾಗಲೂ ಸೀಟ್ ಬೆಲ್ಟ್ ಅನ್ನ ಧರಿಸಬೇಕು. ದಟ್ ಈಸ್ ಎ obligation, ನಿಯಮಾವಳಿ. ನೀವು ಈ ಕೆಲಸನ ಮಾಡಲೇಬೇಕು, ನೀವು ಈ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು ಅಂತ ಹೇಳುವ ಸಂದರ್ಭದಲ್ಲಿ ನಾವು ಶುಡ್ ಅನ್ನ ಯೂಸ್ ಮಾಡ್ತೀವಿ. We should always wear a seat belt. So which is the main verb over here? Wear is the main verb, right? Wear is the main verb. ಹೆಲ್ಪಿಂಗ್ ವರ್ಬ್ ಆಗಿ ನಾವು ಶುಡ್ ಯೂಸ್ ಮಾಡಿದ್ದೀವಿ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಫಾರ್ ಪ್ರೆಸೆಂಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಲ್ಲಿ ಹಾಗಾದ್ರೆ ನಾವು ಶುಡ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ಐ ಶುಡ್ ಹ್ಯಾವ್ ಈಟನ್ ಪಿಜ್ಜಾ. ಐ ಇಸ್ ದ ಸಬ್ಜೆಕ್ಟ್. ಸೊ ಐ ಇಸ್ ದ ಸಬ್ಜೆಕ್ಟ್. ಶುಡ್ ಹ್ಯಾವ್ ಯೂಸ್ ಮಾಡ್ತೀವಿ ಪಾಸ್ಟ್ ಟೆನ್ಸ್ ಅಲ್ಲಿ. ಸಬ್ಜೆಕ್ಟ್ ಪ್ಲಸ್ ಶುಡ್ ಹ್ಯಾವ್ ಪ್ಲಸ್ ಈಟನ್. ಇದು ಕ್ರಿಯೆ ಯಾವ ರೂಪದಲ್ಲಿದೆ? V3. V3 ಮೀನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಕ್ರಿಯೆಯ ಮೂರನೇ ರೂಪವನ್ನ ನಾವು ಬರೆದಿದ್ದೀವಿ ಪಾಸ್ಟ್ ಟೆನ್ಸ್ ಅಲ್ಲಿ ಶುಡ್ ಅನ್ನ ಯೂಸ್ ಮಾಡುವಾಗ. ಸಿ ಹಿಯರ್, ಈಟ್, ಇದು ಕ್ರಿಯೆಯ ಮೊದಲನೇ ರೂಪ ಈಟ್. ಏಟ್ V2 ಫಾರ್ಮ್ ಅಲ್ಲಿ ಇದೆ, ಕ್ರಿಯೆ ಎರಡನೇ ರೂಪ. ಈಟನ್ V3 ಫಾರ್ಮ್ ಯಾವುದು? EATN, ಈಟನ್, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ಸಬ್ಜೆಕ್ಟ್ ಪ್ಲಸ್ ಶುಡ್ ಹ್ಯಾವ್ ಪ್ಲಸ್ ಈಟನ್. ವಿ ಶುಡ್ ಫಾಲೋ ದಿಸ್ ಪ್ಯಾಟರ್ನ್. ಐ ಶುಡ್ ಹ್ಯಾವ್ ಈಟನ್ ಪಿಜ್ಜಾ ಮೀನ್ಸ್ ನಾನು ಪಿಜ್ಜಾ ತಿನ್ನಬೇಕಿತ್ತು, ಹಿಂದೆ ತಿನ್ನಬೇಕಿತ್ತು, ತಿನ್ಲಿಲ್ಲ ಅಂತ ನಾವು ಈಗ ಪ್ರೆಸೆಂಟ್ ಅಲ್ಲಿ ಅದನ್ನ ನೆನಪಿಸ್ಕೊಳ್ತಾ ಇದ್ದೀವಿ. ಐ ಶುಡ್ ಹ್ಯಾವ್ ಈಟನ್ ಪಿಜ್ಜಾ, ನಾನು ಪಿಜ್ಜಾ ತಿನ್ನಬೇಕಿತ್ತು. ನೆಕ್ಸ್ಟ್, ಹಿ ಶುಡ್ ಹ್ಯಾವ್ ಗಾನ್ ಟು ದ ಪಾರ್ಟಿ. ಅವನು ಪಾರ್ಟಿಗೆ ಹೋಗಬೇಕಿತ್ತು, ಹೋಗಿರ್ಲಿಲ್ಲ, ಆದ್ರೆ ಅವನು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅವನು ಪಾರ್ಟಿಗೆ ಹೋಗಬೇಕಿತ್ತು. ಹಿಯರ್ ಆಲ್ಸೋ ಸೇಮ್, ಹಿ ಇಸ್ ದ ಸಬ್ಜೆಕ್ಟ್, right? Subject plus should have plus past participle of the main verb. ಕ್ರಿಯೆ ಮೂರನೇ ರೂಪವನ್ನ ಬರಿತೀವಿ ಪಾಸ್ಟ್ ಟೆನ್ಸ್ ಅಲ್ಲಿ ಶುಡ್ ಅನ್ನ ಯೂಸ್ ಮಾಡುವಾಗ. ಸೊ ಹಾಗಾದ್ರೆ ಕ್ರಿಯೆ ಮೊದಲನೇ ರೂಪ ಯಾವುದು? ಗೋ. ವೆಂಟ್ ಆಗುತ್ತೆ ಎರಡನೇ ರೂಪ, ಗಾನ್. ಸೊ ಕ್ರಿಯೆಯ ಮೂರನೇ ರೂಪವನ್ನ ಬರಿತೀವಿ ಸಬ್ಜೆಕ್ಟ್ ಪ್ಲಸ್ ಶುಡ್ ಹ್ಯಾವ್ ಪ್ಲಸ್ ಗಾನ್. ಸೊ ದಿಸ್ ಪ್ಯಾಟರ್ನ್ ವಿ ಹ್ಯಾವ್ ಟು ಫಾಲೋ ಇನ್ ದ ಪಾಸ್ಟ್ ಟೆನ್ಸ್. He should have gone to the party. ಅವನು ಪಾರ್ಟಿಗೆ ಹೋಗಬೇಕಿತ್ತು. See here, for all grammatical persons, we use the same modal verb, that is should. Should ಯಾವುದೇ ಗ್ರಾಮೆಟಿಕಲ್ ಪರ್ಸನ್ಗೆ ಬದಲಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಐ ಶುಡ್, ಯು ಶುಡ್, ವಿ ಶುಡ್, ದೇ ಶುಡ್, ಹಿ ಶಿ ಇಟ್ ಶುಡ್ ಅಂತಾನೆ ಬರಿತೀವಿ. ಸೊ ವಾಟ್ ಈಸ್ ದ ನೆಗೆಟಿವ್ ಫಾರ್ಮ್ ಆಫ್ ಶುಡ್? ಶುಡಂಟ್. ಶುಡ್ ನಾಟ್ contraction is shouldn't. So we have discussed here present tense, how to write in past tense, then how to write in future tense. Future tense ಅಲ್ಲಿ ಹಾಗಾದ್ರೆ ನಾವು should ಅನ್ನು ಯಾವ ತರ ಯೂಸ್ ಮಾಡ್ತೀವಿ? See here one example. Take this example only. He should go early tomorrow. Tomorrow. ಅವನು ನಾಳೆ ಬೇಗನೆ ಹೋಗಬೇಕು. ಅವನು ನಾಳೆ ಬೇಗನೆ ಹೋಗಲೇಬೇಕು. So tomorrow indicates future tense. So future tense ಅಲ್ಲಿ ಕೂಡ ಈ ತರ ನಾವು ಇದೇ ಪ್ಯಾಟರ್ನ್ ಫಾಲೋ ಮಾಡ್ತೀವಿ. See our next example. You should change your habits tomorrow or next week. ನೀವು ನಿಮ್ಮ ಅಭ್ಯಾಸಗಳನ್ನು ಮುಂದಿನ ವಾರ ಬದಲಾಯಿಸಿಕೊಳ್ಳಬೇಕು ಅಥವಾ ನೀವು ನಿಮ್ಮ ಅಭ್ಯಾಸಗಳನ್ನು ನಾಳೆ ಬದಲಾಯಿಸಿಕೊಳ್ಳಬೇಕು. ನೆಕ್ಸ್ಟ್, she should arrive on time tomorrow. ಅವಳು ನಾಳೆ ಸರಿಯಾದ ಸಮಯಕ್ಕೆ ಬರಬೇಕು. She should arrive on time tomorrow. ಸೊ ನಾವು ಫ್ಯೂಚರ್ ಟೆನ್ಸ್ ಅಲ್ಲಿ ಕೂಡ ಈ ರೀತಿಯಾಗಿ ಶುಡ್ ಅನ್ನ ಯೂಸ್ ಮಾಡಬಹುದು.
Okay, next see here positive, negative and questioning sentences for should. See here first positive sentence. I should start eating. ನಾನು ತಿನ್ನಲು ಪ್ರಾರಂಭಿಸಬೇಕು. So this is in positive form. What is the negative form of this sentence? I shouldn't start eating. ನಾನು ತಿನ್ನಲು ಪ್ರಾರಂಭಿಸಬಾರದು. Should not contraction is shouldn't. Next, how you are going to write in an interrogative sentence or questioning sentence? Should I start eating? ನಾನು ತಿನ್ನಲು ಪ್ರಾರಂಭಿಸಬೇಕೇ? You can also add questioning words like what, where, why. Why should I start eating? ನಾನು ಏಕೆ ತಿನ್ನಲು ಪ್ರಾರಂಭಿಸಬೇಕು? So you can also add questioning words. Next, you should find a job. ನೀವು ಕೆಲಸ ಹುಡುಕಬೇಕು. What is the negative form? You shouldn't find a job. ನೀವು ಕೆಲಸ ಹುಡುಕಬಾರದು. Then how you are going to write in questioning form? Should you find a job? ನೀವು ಕೆಲಸವನ್ನು ಹುಡುಕಿದಿರಾ? Next, we should help him. ನಾವು ಅವನಿಗೆ ಸಹಾಯ ಮಾಡಬೇಕು. We shouldn't help him. ನಾವು ಅವನಿಗೆ ಸಹಾಯ ಮಾಡಬಾರದು. ನೆಗೆಟಿವ್ ಫಾರ್ಮ್. ಕ್ವಶನಿಂಗ್ ಫಾರ್ಮ್ ಅಲ್ಲಿ ಏನಾಗುತ್ತೆ? Should we help him? ನಾವು ಅವನಿಗೆ ಸಹಾಯ ಮಾಡಬೇಕಾ? Next, he should have gone there. So this is in past tense. Past tense ಅಲ್ಲಿದೆ. He should have gone there. ಅವನು ಅಲ್ಲಿಗೆ ಹೋಗಬೇಕಿತ್ತು. So what is the negative form? He shouldn't have gone there. ಅವನು ಅಲ್ಲಿಗೆ ಹೋಗಬಾರದಿತ್ತು. He shouldn't have gone there. Next, past tense ಅಲ್ಲಿ ಇರೋದನ್ನ ಹೇಗೆ ಕ್ವಶನಿಂಗ್ ಫಾರ್ಮ್ ಅಲ್ಲಿ ಫಾರ್ಮ್ ಮಾಡೋದು? Should he have gone there? ಅವನು ಅಲ್ಲಿಗೆ ಹೋಗಬೇಕಿತ್ತೆ. Should he have gone there? So like this you can make positive, negative questioning sentences or interrogative sentences using the word should. You can also add questioning words why, where, what. So this is all about the modal verb should. I hope this is clear to you. Stay tuned in the next video.